ನಮಸ್ಕಾರ ವೀಕ್ಷಕರೇ, ಆಕಾಶದಿಂದ ಮೋಡಗಳು ಬೀಳ್ತಾ ಇದೆ ಅಂತ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನೀವು ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ, ಮೋಡಗಳು ಆಕಾಶದಿಂದ ಬೀಳ್ತಾ ಇದೆ ಅಂತ ಎಷ್ಟೆಷ್ಟು ವಿಡಿಯೋಗಳು ನಾವು ನೋಡ್ತಾ ಇದ್ದೀವಿ. ಇದ್ಯಾವುದು ಕೂಡ ನಿಜವಾದ ಮೋಡಗಳಲ್ಲ. ಅಲ್ಲಲ್ಲೇ ಕಾಣಿಸ್ತಾ ಇರ್ಬೋದು ಮೋಡ ಬಿತ್ತು ಅಂತ ವಿಡಿಯೋದಲ್ಲಿ ಎಲ್ಲಾ ಕಡೆ ಹೈಲೈಟ್, ಜನರು ಫುಲ್ ಮುತ್ಕೊಂಡು ಮೋಡ ಬಿದ್ದೋಯ್ತು ಆಕಾಶದಿಂದ ಅಂತ ಹೇಳ್ತಾ ಇದ್ದಾರೆ. ಮೋಡಗಳು ಆ ಮಟ್ಟಕ್ಕೆ ಇಳಿಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಇನ್ನ ಸೆಕೆಂಡ್ರಿ ಬಂದು ಇದ್ಯಾವುದು ಕೂಡ ಮೋಡ ಅಲ್ಲ, ನೊರೆ. ಅಂದ್ರೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದರಲ್ಲಿ ಫಾರ್ಮ್ ಆಗಿರುವಂತ ನೊರೆ ಕೆಳಗೆ ಇಳಿದು ಬೀಳ್ತಾ ಇದೆ. ಮಕ್ಕಳು ಕೂಡ ಆ ನೊರೆನಲ್ಲಿ ಆಟ ಆಡ್ತಾ ಇರೋದನ್ನ ನೀವು ನೋಡಿರ್ತೀರಾ. ಇದು ಪೂರ್ತಿಯಾದಂತ ನೊರೆ. ಎಲ್ಲೂ ಕೂಡ ಕ್ಲೌಡ್ ಅನ್ನೋದು ಇಳಿಯುತ್ತೆ, ಆದ್ರೆ ಈ ಮಟ್ಟಕ್ಕೆ ಬಂದು ನೆಲದ ಮೇಲೆಲ್ಲ ಬೀಳೋದಿಲ್ಲ. ಅದನ್ನ ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿ ಏನಂದ್ರೆ ಯಾವುದೋ ಒಂದು ಊರಿನ ಅಕ್ಕಪಕ್ಕ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಊರಿನಲ್ಲಿ ಆಗಿರುವಂತದ್ದು. ಜನ ಮಕ್ಕಳು ಆಟ ಆಡ್ತಾ ಇರೋದು ನೋಡ್ತಾ ಇರ್ಬೋದು. ಮೋಡಗಳಲ್ಲಿ ಆತರ ಆಟ ಆಡೋದಕ್ಕೂ ಆಗೋದಿಲ್ಲ. ಕೈಗಲ್ಲಿ ಆ ನೊರೆ ಅಂಟ್ಕೊಳ್ತಾ ಇದೆ, ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ. ಆ ನೊರೆ ಅನ್ನೋದು ಮಕ್ಕಳು ಹಿಡ್ಕೊಳ್ತಾ ಇದ್ದಾಗೆ ಕೈಗೆ ಅಂಟ್ಕೊಳ್ಳುತ್ತೆ. ಮಾಮೂಲಿ ಮನೆ ಬಕೆಟ್ ಅಲ್ಲಿ ಯಾವ ರೀತಿ ನೊರೆ ಮಾಡ್ತೀವೋ, ಈ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಇದೇ ರೀತಿ ನೊರೆ ಅನ್ನೋದು ಇರುತ್ತೆ. ಆ ನೊರೆ ಏನಾಗುತ್ತೆ, ಈ ಮಕ್ಳು ಕೈಗೆ ಇಲ್ಲಿ ಅಂಟ್ಕೊಳ್ತಾ ಇದೆಯಲ್ಲ, ಅದೇ ರೀತಿ ಆ ನೊರೆನೂ ಅಂಟ್ಕೊಳ್ಳೋದು. ಆ ನೊರೆ ಮಾತ್ರ ಇದು. ಇಲ್ಲಿ ಯಾವುದೇ ಮೋಡ ಅನ್ನೋದು ಕಳಚಿ ಬಿದ್ದಿಲ್ಲ. ಜನ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ, ಆಕಾಶದಿಂದ ಮೋಡಗಳು ಕಳಚಿ ಬೀಳ್ತಾ ಇದೆ, ಇದೇನಾದ್ರೂ ಅನಾಹುತದ ಮುನ್ಸೂಚನೆನಾ ಅಂತ. ಇಲ್ಲ, ಇಲ್ಲಿ ಆಗಿರೋದು ಜಸ್ಟ್ ಕೆಮಿಕಲ್ ರಿಯಾಕ್ಷನ್. ಆಕಾಶದಲ್ಲಿ ಈ ತರ ಕೆಮಿಕಲ್ ರಿಯಾಕ್ಷನ್ ತುಂಬಾ ಸಲ ಆಗಿದೆ. ಮಳೆ ಜೊತೆ ಆ ಕೆಮಿಕಲ್ಗಳು ಮಿಕ್ಸ್ ಆದಾಗ ನೊರೆ ಅನ್ನೋದು ಫಾರ್ಮ್ ಆಗುತ್ತೆ. ಅದನ್ನ ಬಿಟ್ರೆ ಕೆರೆಗಳಿಗೆ ನಾವು ಆ ನೊರೆನ ಬಿಟ್ಟಾಗ, ಕೆರೆಗಳಿಗೆ ಕೆಮಿಕಲ್ ಮಿಕ್ಸ್ ಆಗಿರುವಂತ ನೀರನ್ನ ಬಿಟ್ಟಾಗ ಆ ನೀರು ಆ ನೊರೆನ ಫಾರ್ಮ್ ಮಾಡುತ್ತೆ. ಜೋರಾಗಿ ಗಾಳಿ ಬೀಸಿದಾಗ ಆ ನೊರೆ ಎತ್ಕೊಂಡು ಹೋಗಿ ಆಕಾಶದಲ್ಲಿ ಒಂದಲ್ಲ ಒಂದು ಭಾಗದಲ್ಲಿ ಬೀಳುವಾಗ ಮಾಡುತ್ತೆ. ಅಷ್ಟೇ ಆಗಿರೋದು. ಇಲ್ಲಿ ನಮ್ಮಲ್ಲೇ ನೋಡಿರ್ತೀವಿ, ಈ ದೊಡ್ಡ ಮೋರಿಗಳಾಗ್ಬೋದು, ಇನ್ನು ಎಷ್ಟೆಷ್ಟು ಕೆರೆಗಳಲ್ಲಿ ಈ ಕೆಮಿಕಲ್ ಫ್ಯಾಕ್ಟರಿಗಳಿಂದ ನೀರು ಹೋಗ್ತಾ ಇದೆ, ಎಷ್ಟು ನೊರೆ ಫಾರ್ಮ್ ಆಗುತ್ತೆ. ಎಷ್ಟೆಷ್ಟು ಸಲ ಜಾಸ್ತಿ ಅತಿಯಾದ ನೊರೆ ಫಾರ್ಮ್ ಆಗಿ ರೋಡ್ಗಳಲ್ಲಿ ಗಾಡಿಗಳೇ ಓಡಾಡಕ್ಕಾಗಿರ್ಲಿಲ್ಲ ಅಂತ ಸನ್ನಿವೇಶನೂ ನೋಡಿದೀವಿ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿದ್ರೆ ಮೋಡಗಳು ಹಾರಾಡ್ತಾ ಇದೆಯೇನೋ ಅಂತ ಅನ್ನಿಸ್ಬಿಡುತ್ತೆ. ಇದು ಯಾವುದು ಕೂಡ ಮೋಡ ಅಲ್ಲ. ಇದು ಬೆಳ್ಳಂದೂರು ಕೆರೆನಲ್ಲಿ ಒಂದು ಸಲ ಆಗಿದ್ದಂತ ಇನ್ಸಿಡೆಂಟು. ಆಕಾಶದಲ್ಲಿ ಹಾರಾಡ್ತಾ ಇದೆ, ನೋಡ್ತಾ ಇರ್ಬೋದು. ಗಾಳಿಗಳು ಬೀಸಿದಾಗ ಗಾಳಿ ಎಷ್ಟು ಬೀಸುತ್ತೆ ಅಷ್ಟು ದೂರಕ್ಕೆ ಹೋಗಿ ಈ ಮೋಡ ಅನ್ನೋದು ಬೀಳುತ್ತೆ. ಇದನ್ನೇ ಈಗ ಜನ ಏನ್ ಅನ್ಕೊಳ್ತಾ ಇದಾರೆ, ಮೋಡ ಬೀಳ್ತಾ ಇದೆ, ಮೋಡ ಬೀಳ್ತಾ ಇಲ್ಲ, ಎಲ್ಲೂ ಕೂಡ ನೊರೆ ಅನ್ನೋದು ಬೀಳ್ತಾ ಇರೋದು ಅಷ್ಟೇ. ಇಂಥದ್ದನ್ನ ಸ್ವಲ್ಪ ಕೂಲಂಕುಷವಾಗಿ ಪರೀಕ್ಷಿಸಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಆ ನೊರೆ ಅನ್ನೋದು ಹೆಚ್ಚು ಕಡಿಮೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಜೋರಾಗಿ ಗಾಳಿ ಬೀಸಿಡಿದ್ರೆ ಒಂದು 6 ಕಿಲೋಮೀಟರ್ 10 ಕಿಲೋಮೀಟರ್ ತನಕನೂ ಹೋಗುತ್ತೆ ನೊರೆ ಅನ್ನೋದು. ದೊಡ್ಡ ದೊಡ್ಡ ನೊರೆ ಹೋಗ್ತಾ ಇರೋದಲ್ಲ, ಏನ್ ಸಣ್ಣ ಸಣ್ಣದಲ್ಲ. ಜನ ಏನ್ ಅನ್ಕೊಂಡ್ಬಿಡ್ತೀವಿ, ಅಲ್ಲಿ ದೂರದಲ್ಲಿರೋರು ಒಂದು 5 ಕಿಲೋಮೀಟರ್ ದೂರದಲ್ಲಿರೋರು ಏನೋ ಕೆಳಗಡೆ ಬಿತ್ತು ಅಂದ್ರೆ ಆಕಾಶದಿಂದ ಮೋಡನೇ ಕಳಚಿ ಬೀಳ್ತಾ ಇದೆಯೇನೋ ಅಂತ ಅನ್ಕೊಳ್ತೀವಿ. ಇಲ್ಲಿ ಯಾವುದೇ ಮೋಡ ಕಳಚಿ ಬಿದ್ದಿಲ್ಲ. ಕೆಮಿಕಲ್ ರಿಯಾಕ್ಷನ್ ಆಗಿರುವಂತ ನೊರೆ ಬಂದು ಆ ಊರುಗಳಲ್ಲಿ ಬೀಳ್ತಾ ಇರೋದು. ಅದನ್ನ ಜನ ಏನ್ ಅನ್ಕೊಂಡ್ರು, ಮೋಡ ಆಕಾಶದಿಂದ ಕಳಚಿ ಬಿತ್ತು ಅನ್ಕೊಂಡ್ರು ಅಷ್ಟೇ. ಕನ್ಫ್ಯೂಷನ್ ಆಗದೇ ಬೇಡ. ಇದು ಯಾವುದೂ ಕೂಡ ಮೋಡ ಅಲ್ಲ, ಜಸ್ಟ್ ನೊರೆ. ಕೈಯಲ್ಲಿ ಮುಟ್ತಾ ಇದಾರೆ ನೋಡಿ, ಮೋಡಗಳನ್ನ ಕೈಯಲ್ಲಿ ಮುಟ್ಟಿದ್ರೆ ಸಿಗುತ್ತಾ, ಹಿಬ್ಬನಿಗಳು ಇರುತ್ತೆ ಅಷ್ಟೇ. ಇಲ್ಲಾಂದ್ರೆ ಕೈಯಲ್ಲಿ ಮುಟ್ತಾ ಇದ್ರೆ ನೊರೆ. ನಾವು ಕನ್ಫ್ಯೂಷನ್ ಆಗದೇ ಬೇಡ. ಎಷ್ಟೆಷ್ಟೋ ಈ ತರದ್ದು ಬೀಳ್ತಾ ಇರುತ್ತೆ, ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳು ನಾವು ತಿಳ್ಕೊಬೇಕಾಗಿರುತ್ತೆ, ಅವುಗಳನ್ನ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.